ಅದೊಂದು ಸುಂದರ ಸಂಸಾರ. ಅಪ್ಪ ಅಮ್ಮ 5 ಹೆಣ್ಮಕ್ಳು. ಅಪ್ಪ ಗಂಗಾಧರ್ ಪಾಂಗಳ್ ತನ್ನ 5 ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿದ್ರು. ಒಳ್ಳೆ ಕಡೆ ಮದುವೆನೂ ಮಾಡಿಸ್ತಾರೆ. ವಾರದಲ್ಲಿ ಒಮ್ಮೆ ಮಕ್ಕಳ ಮನೆಗೆ ಹೋಗಿ ಕುಶಲೋಪರಿ ವಿಚಾರಿಸಿಕೊಂಡು ಮೊಮ್ಮಕ್ಕಳನ್ನ ಮಾತಾಡಿಸಿಕೊಂಡು ಮನೆಗೆ ಬರ್ತಾ ಇದ್ರು. ಗಂಗಾಧರ್ ಪಾಂಗಳ್ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಗ್ರಾಮದ ಪಂಜುರ್ಲಿ ದೈವದ ಚಾಕರಿ ಮಾಡ್ತಾ ಇದ್ರು. ತುಳುನಾಡು ಮತ್ತು ಕರಾವಳಿ ಭಾಗದಲ್ಲಿ ಚಾಕರಿ ಅಂದ್ರೆ ಕೇವಲ ಸಾಮಾನ್ಯ ಕೆಲಸವಲ್ಲ, ಅದು ದೇವಸ್ಥಾನ ಅಥವಾ ದೈವಸ್ಥಾನಕ್ಕೆ ಸಲ್ಲಿಸುವ ಪವಿತ್ರವಾದ ಧಾರ್ಮಿಕ ಸೇವೆ. ಹೀಗಾಗಿ ಇವರನ್ನ ಕಂಡ್ರೆ ಊರವರೆಲ್ಲ ತುಂಬಾ ಗೌರವ ಕೊಡ್ತಾ ಇದ್ರು, ಎಲ್ಲರಿಗೂ ಆತ್ಮೀಯರಾಗಿದ್ರು. ಹೀಗಿರುವಾಗ ಒಂದಿನ ರಾತ್ರಿ ಗಂಗಾಧರ್ ಪಾಂಗಳ್ ಅವರ ಆಕ್ಸಿಡೆಂಟ್ ಆಗೋಗುತ್ತೆ. ಈ ಆಕ್ಸಿಡೆಂಟ್ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಅವರು ಸ್ಥಳದಲ್ಲೇ ಸತ್ತು ಹೋಗ್ತಾರೆ. ಅಪ್ಪನನ್ನ ಕಳ್ಕೊಂಡ ಹೆಣ್ಮಕ್ಳು ತಮ್ಮ ಕುಟುಂಬದ ದೈವದ ಮೊರೆ ಹೋಗ್ತಾರೆ. ದೈವದ ಮುಂದೆ ಕಣ್ಣೀರು ಹಾಕ್ತಾರೆ. ನಮ್ಮ ತಂದೆ ಏನ್ ತಪ್ಪು ಮಾಡಿದ್ರು? ಅವರಿಂದ ಏನಾದ್ರೂ ಅಪಚಾರ ಆಗಿದ್ಯಾ? ನಮ್ಮಿಂದ ಅಪ್ಪನ ಆಸರೆ ಯಾಕೆ ಕಿತ್ಕೊಂಡ್ರಿ? ಅವರು ನಿಮ್ಮ ಆರಾಧಕರಾಗಿದ್ರು, ಮತ್ತ್ಯಾಕೆ ಅವರನ್ನ ಇಷ್ಟು ಬೇಗ ನಿಮ್ಮ ಬಳಿಗೆ ಕರ್ಕೊಂಡ್ರಿ ಅಂತ ಹೇಳ್ತಾ ಕಣ್ಣೀರು ಹಾಕ್ತಾರೆ. ನಿಮ್ಮಿಂದಲೇ ನಮಗೆ ನ್ಯಾಯ ಬೇಕು ಅಂತ ಪಂಜುರ್ಲಿ ಹತ್ರ ಹತ್ಕೊಂಡು ಬೇಡಿಕೆ ಇಡ್ತಾರೆ. ಆಗ ಪಂಜುರ್ಲಿ ದೈವ ಗಂಗಾಧರ್ ಕುಟುಂಬಕ್ಕೆ, ಆ ನೊಂದ ಹೆಣ್ಣು ಮಕ್ಕಳಿಗೆ ಸಮಾಧಾನ ಹೇಳುತ್ತೆ. ನನ್ನ ಮಾಣಿ ಏನೂ ತಪ್ಪು ಮಾಡಿಲ್ಲ, ನೋಡ್ತಾ ಇರಿ, 12 ವರ್ಷದೊಳಗೆ ಪರಿಣಾಮ ತೋರಿಸ್ತೀನಿ ಅಂತ ಅಭಯ ನುಡಿದಿತ್ತು. ಹಾಗಾದ್ರೆ ಗಂಗಾಧರ್ ಅವರು ತೀರಿ ಹೋದ ಈ 12 ವರ್ಷದಲ್ಲಿ ಏನೇನಾಯ್ತು? ಗಂಗಾಧರ್ ಪಾಂಗಳ್ ಯಾರು? ಅವರು ರಾತ್ರಿ ಎಲ್ಲಿಗೆ ಹೋಗಿದ್ರು? ಅವರ ಆಕ್ಸಿಡೆಂಟ್ ಹೇಗಾಯ್ತು? ಇದು ಪ್ರೀ ಪ್ಲಾನ್ಡ್ ಕೊಲೆ ಅಂತ ಗ್ರಾಮಸ್ಥರು ಹೇಳೋಕೆ ಕಾರಣವೇನು? ನಿಜಕ್ಕೂ ಇದೊಂದು ಕೊಲೆನಾ? ಕೊಲೆಯಾಗಿದ್ರೆ ಅದಕ್ಕೆ ಕಾರಣ ಏನು? ಗಂಗಾಧರ್ ಮೇಲೆ ಯಾರಿಗೆ ಇಷ್ಟು ದ್ವೇಷ? ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳು ತಾವು ಸಿಕ್ಕಿ ಬೀಳಬಾರ್ದು ಅಂತ ಸಖತ್ ಸಂಚು ರೂಪಿಸಿದ್ರು. ಕೊನೆಗೆ ಪೊಲೀಸರು ಇವರನ್ನ ಹಿಡಿದಿದ್ದು ಜಸ್ಟ್ ಒಂದು ಬ್ಲರ್ ಇಮೇಜ್ ಸಹಾಯದಿಂದ. ಪೊಲೀಸರು ಮನಸ್ಸು ಮಾಡಿದ್ರೆ ಎಷ್ಟೇ ಜಟಿಲವಾದ ಕೇಸ್ ಇರಲಿ ಅದನ್ನ ಖಂಡಿತ ಸಾಲ್ವ್ ಮಾಡಬಹುದು ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದ ಹಾಗೆ ಇದು ಪಂಜುರ್ಲಿ ದೈವ ಮತ್ತು ಬ್ಲರ್ಡ್ ಇಮೇಜ್ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ದಕ್ಷಿಣ ಕನ್ನಡದ ಬೈಕಂಪಾಡಿಯಿಂದ. ಅವತ್ತು 14 ಮೇ 2014 ಮುಳೂರಿನಲ್ಲಿ ಗಂಗಾಧರ್ ಪಾಂಗಳ್ ಅವರ ಕುಟುಂಬದ ದೈವದ ತಂಬಿಲ ಇತ್ತು. ಹೀಗಾಗಿ ಸಂಜೆ 4 ಗಂಟೆ ಸುಮಾರಿಗೆ 55 ವರ್ಷದ ಗಂಗಾಧರ್ ಅವರು ತನ್ನ ಹೋಂಡಾ ಆಕ್ಟಿವಾ ಸ್ಕೂಟರ್ ತಗೊಂಡು ಮನೆಯಿಂದ ಹೊರಡ್ತಾರೆ. ಸಂಜೆ 5 ಗಂಟೆ ಸುಮಾರಿಗೆ ಮಗಳು ಅಪ್ಪನಿಗೆ ಫೋನ್ ಮಾಡ್ತಾರೆ. ಅಪ್ಪ ಎಲ್ಲಿದ್ದೀರಾ, ರೀಚ್ ಆದ್ರ ಕೇಳ್ತಾರೆ. ಆಗ ಗಂಗಾಧರ್, ನಾನು ಮೂಳೂರು ರೀಚ್ ಆದೆ ಮಗ ಅಂತಾರೆ. ಸರಿ ಅಂತ ಮಗಳು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಅಂದ ಹಾಗೆ ಅದೇ ತಂಬಿಲಾಗೆ ತಂಗಿ ಮತ್ತು ಭಾವ ಕೂಡ ಹೋಗಿದ್ರು. ಹೀಗಾಗಿ ಲೇಟ್ ನೈಟ್ ಆದ್ರೂ ಅಪ್ಪ ಅವ್ರ ಜೊತೆನೇ ಬರ್ತಾರೆ ಅಂದ್ಕೊಂಡು ಸುಮ್ಮನಾಗ್ತಾರೆ. ಕೋಲ ಆದ್ರೆ ಲೇಟ್ ತನಕ ನಡೆಯುತ್ತೆ. ತಂಬಿಲ ಪೂಜೆ ಸಾಮಾನ್ಯವಾಗಿ ಕೆಲವು ಗಂಟೆಗಳಲ್ಲಿ ಮುಗ್ದು ಹೋಗುತ್ತೆ. ಕುಟುಂಬದ ಒಳಿತಿಗಾಗಿ ವರ್ಷಕ್ಕೊಮ್ಮೆ ಇದನ್ನ ಮಾಡ್ತಾರೆ. ಹೀಗಾಗಿ ಅಪ್ಪ ಬಹುಶಃ 1-1:30 ತನಕ ಬರಬಹುದು ಅಂತ ಮಗಳು ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಆದ್ರೆ ಅವತ್ತು ಮಧ್ಯರಾತ್ರಿ 2 ಗಂಟೆ ಆದ್ರೂ ಅಪ್ಪ ಮನೆಗೆ ಬರೋದೇ ಇಲ್ಲ. ಮಗಳು ಮನೆಯಲ್ಲಿ ಕಾಯ್ತಾ ಇದ್ರು. ಇತ್ತ ತಂಬಿಲ ಮುಗಿಸ್ಕೊಂಡು ಕಿರಿಮಗಳು, ಅವರ ಗಂಡ, ಮಕ್ಕಳು, ಅಪ್ಪ ಗಂಗಾಧರ್ ಅವರ ಜೊತೆ ಕಾರಲ್ಲಿ ಹೊರಟಿದ್ರು. ಅಂದಹಾಗೆ ಗಂಗಾಧರ್ ಮೂಳೂರಿಗೆ ಹೋಗುವಾಗ ತನ್ನ ಆಕ್ಟಿವಾ ಗಾಡಿಯನ್ನ ಹೋಟೆಲ್ ಹತ್ರ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ ಹಿಡಿದು ಹೋಗಿದ್ರು. ಹೀಗಾಗಿ ಗಂಗಾಧರ್ ಅವರು ಹೋಟೆಲ್ ಹತ್ರ ಇಳ್ಕೋತೀನಿ ಅಂತಾರೆ. ಮಗಳು ಮತ್ತು ಅಳಿಯ ಹೋಟೆಲ್ ಹತ್ರ ಅಪ್ಪನನ್ನ ಇಳಿಸಿ ಮನೆ ಕಡೆ ಹೊರಡ್ತಾರೆ. ಕೆಲ ಹೊತ್ತಿನ ಬಳಿಕ ಮಗಳು ಮನೆಗೆ ತಲುಪ್ತಾರೆ. ಇನ್ನೇನು ಮನೆ ಒಳಗಡೆ ಕಾಲಿಡಬೇಕು ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ. ಅರೆ, ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿದ್ರು ಅಂತ ಅಂದ್ಕೊಂಡೆ ಗಂಗಾಧರ್ ಅವರ ಅಳಿಯ ಕಾಲ್ ರಿಸೀವ್ ಮಾಡ್ತಾರೆ. ಫೋನ್ ಮಾಡಿದ ವ್ಯಕ್ತಿ, ಗಂಗಾಧರ್ ಅಣ್ಣಗೆ ಆಕ್ಸಿಡೆಂಟ್ ಆಗೋಗಿದೆ, ನೀವು ಬೇಗ ಬನ್ನಿ ಅಂತಾರೆ. ಆ ಮಾತು ಕೇಳಿದ ಅಳಿಯನಿಗೆ ಶಾಕ್ ಆಗಿತ್ತು. ಈಗ ಕೆಲ ಹೊತ್ತಿನ ಮುಂಚೆ ಅವರನ್ನ ಗಾಡಿ ಹತ್ರ ಡ್ರಾಪ್ ಮಾಡಿದ್ವಲ್ಲ ಅಂತ ಬೇಸರ ಪಟ್ಕೊಂಡೆ ಸ್ಪಾಟ್ಗೆ ಹೋಗ್ತಾರೆ. ಹೆಂಡತಿ ಜೊತೆ ಮಾತಾಡಿ ಅಪ್ಪನಿಗೆ ಬರೀ ಪೆಟ್ಟಾಗಿದೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಇತ್ತ ಗಂಗಾಧರ್ ಮನೆಯಲ್ಲಿದ್ದ ಹಿರಿಮಗಳು, ಏನಿದು ಅಪ್ಪ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ, ಫೋನ್ ಕೂಡ ಎತ್ತಿಲ್ಲ, ಎಲ್ಲಿ ಹೋದ್ರು ಅಂತ ಗೊಣಗಿಕೊಂಡೆ ತಂಗಿಗೆ ಫೋನ್ ಮಾಡ್ತಾರೆ. ಅದಕ್ಕೆ ತಂಗಿ, ನಾವೆಲ್ಲ ಹೊರಟು ಸ್ವಲ್ಪ ಹೊತ್ತಾಯಿತು, ಅಪ್ಪನೂ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ, ನೀನು ಮಲ್ಗಿರು ಅಂತಾರೆ. ಅಪ್ಪನಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅಕ್ಕನಿಗೆ ಹೇಳಲ್ಲ. ಇತ್ತ ಗಂಗಾಧರ್ ಅವರದ್ದು ಡೆಡ್ಲಿ ಆಕ್ಸಿಡೆಂಟ್ ಆಗಿತ್ತು. ಅವರು ಲೇಟ್ ನೈಟ್ 2 ವೀಲರ್ನಲ್ಲಿ ಮನೆಗೆ ಬರ್ತಾ ಇರುವಾಗ ಯಾರೋ ಅವರಿಗೆ ಡಿಕ್ಕಿ ಹೊಡೆದು ಹೋಗ್ಬಿಟ್ಟಿದ್ರು. ಅದು ಹಿಟ್ ಅಂಡ್ ರನ್ ಕೇಸ್. ಗಂಗಾಧರ್ ದಾರಿ ಮಧ್ಯೆ ಸತ್ತು ಬಿದ್ದಿದ್ರು. ಹಾಗಾದ್ರೆ ದೈವದ ತಂಬಿಲಕ್ಕೆ ಹೋಗಿ ವಾಪಸ್ ಆಗ್ತಾ ಇದ್ದ ಗಂಗಾಧರ್ಗೆ ಆಕ್ಸಿಡೆಂಟ್ ಮಾಡಿದ್ಯಾರು? ಇದು ನಿಜಕ್ಕೂ ಆಕ್ಸಿಡೆಂಟ್ ಮಾತ್ರನಾ ಅಥವಾ ಪ್ರೀ ಪ್ಲಾನ್ಡ್ ಕೊಲೆನಾ?
ವಿಷಯ ಗೊತ್ತಾಗಿ ಪಣಂಬೂರು ಪೊಲೀಸರು ಮತ್ತು ಗ್ರಾಮಸ್ಥರು ಸ್ಥಳಕ್ಕೆ ಬರ್ತಾರೆ. ಪೊಲೀಸರು ಶವ ಪರಿಶೀಲನೆ ಮಾಡ್ತಾರೆ. ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ಆಕ್ಸಿಡೆಂಟ್ ಕೇಸ್ ದಾಖಲಿಸಿಕೊಂಡು ತನಿಖೆ ಆರಂಭಿಸ್ತಾರೆ. ಗಂಗಾಧರ್ ಆಕ್ಟಿವಾ ಸೀಸ್ ಮಾಡ್ತಾರೆ. ಸ್ಥಳದಲ್ಲಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾರೆ. ವಿಷಯ ತಿಳಿದು ಆಕ್ಸಿಡೆಂಟ್ ಸ್ಥಳಕ್ಕೆ ಬೈಕಂಪಾಡಿ ಮೊಗವೀರ ಮಹಾಸಭಾದ ಅಧ್ಯಕ್ಷರು ಕೂಡ ಬರ್ತಾರೆ. ಅಷ್ಟರಲ್ಲಿ ಅವರ ದೇಹವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಹಾಗಾಗಿ ಅವರು ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಗಂಗಾಧರ್ ಅವರ ಪಾರ್ಥಿವ ಶರೀರವನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾರೆ. ಗಂಗಾಧರ್ ಅವರ ತಲೆ ಹಿಂಬದಿ ಗಂಭೀರ ಗಾಯಗಳಾಗಿದ್ವು. ಕಾಲುಗಳಲ್ಲೂ ತರಚಿದ ಗಾಯಗಳಾಗಿದ್ವು. ಅಧ್ಯಕ್ಷರು ಅಪಘಾತ ನಡೆದ ಸ್ಥಳ ಕೂಡ ಗಮನಿಸಿದ್ರು. ಅವರಿಗೆ ಯಾಕೋ ಈ ಆಕ್ಸಿಡೆಂಟ್ ಮೇಲೆ ಅನುಮಾನ ಮೂಡಿತ್ತು. ಹೀಗಾಗಿ ಗಂಗಾಧರ್ ಅವರ ಅಳಿಯನನ್ನ ಕರ್ಕೊಂಡು ಕೂಡಲೇ ಪಣಂಬೂರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸರ್, ಇದು ಖಂಡಿತ ಆಕ್ಸಿಡೆಂಟ್ ಅಲ್ಲ, ಯಾರೋ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ಪೊಲೀಸರಿಗೂ ಅಪಘಾತ ನಡೆದ ಸ್ಥಳದಲ್ಲಿ ಸ್ಕೂಟರ್ನ ಕೆಲವು ಮುರಿದೋಗಿರೋ ಪಾರ್ಟ್ಸ್ ಮತ್ತು ಒಂದು ಕಾರ್ ಬಾನೆಟ್ನ ಕೆಲ ಪಾರ್ಟ್ಸ್ ಸಿಕ್ಕಿದ್ವು. ಅಂದಹಾಗೆ ನ್ಯಾಯಾಲಯದಲ್ಲಿ ವಿಚಾರಣೆ ಸಂದರ್ಭ ಇದೇ ಬಾನೆಟ್ ಪ್ರಮುಖ ಎವಿಡೆನ್ಸ್ ಆಗುತ್ತೆ. ಹೇಗೆ ಅಂತ ಮುಂದೆ ಹೇಳ್ತೀವಿ. ಯಾವಾಗ ಮೊಗವೀರ ಮಹಾಸಭಾದ ಅಧ್ಯಕ್ಷರು ಇದು ಕೊಲೆ ಅಂತ ಸಂಶಯ ವ್ಯಕ್ತಪಡಿಸ್ತಾರೋ, ಪೊಲೀಸರು ಆಕ್ಸಿಡೆಂಟ್ ಕೇಸ್ನ ಕೊಲೆ ಕೇಸ್ ಅಂತ ಚೇಂಜ್ ಮಾಡ್ಕೋತಾರೆ. ಈಗ ಮೊಗವೀರ ಮಹಾಸಭಾ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಆಂತರಿಕ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಗಂಗಾಧರ್ರನ್ನ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಬಲವಾದ ಸಂಶಯ ಮೂಡಿತ್ತು. ಆ ದಿಕ್ಕಿನಲ್ಲಿ ಪೊಲೀಸರು ತನಿಖೆ ಮುಂದುವರಿಸ್ತಾರೆ. ಈ ವಿಷಯ ಮೀಡಿಯಾಗೂ ಗೊತ್ತಾಗುತ್ತೆ. ಮಾಧ್ಯಮಗಳಲ್ಲಿ ಗಂಗಾಧರ್ ಪಾಂಗಳ್ ಅವರದ್ದು ಆಕ್ಸಿಡೆಂಟೋ ಅಥವಾ ಕೊಲೆಯೋ ಅನ್ನೋ ಬಗ್ಗೆ ಹಲವು ಆಯಾಮಗಳಲ್ಲಿ ವರದಿಗಳು ಬಂದಿದ್ವು. ಹಾಗೆ ಜನ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಆದಷ್ಟು ಬೇಗ ಕೊಲೆಗಾರರನ್ನ ಹಿಡಿಯುವಂತೆ ಡಿಸಿ ಅವರಿಗೆ ಮನವಿ ಮಾಡಿದ್ರು. ಮಂಗಳೂರಿನ ಮೀನುಗಾರಿಕೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಇಲ್ಲಿಂದ ಪೊಲೀಸರ ಮೇಲೂ ಪ್ರೆಷರ್ ಜಾಸ್ತಿ ಆಗಿತ್ತು. ಪೊಲೀಸರ ಒಂದು ಟೀಮ್ ಘಟನಾ ಸ್ಥಳಕ್ಕೆ ಹೋಗಿ ಮತ್ತೆ ಪರಿಶೀಲನೆ ಮಾಡ್ತಾರೆ. ಅದು ಸಿಂಗಲ್ ರೋಡ್ ಆಗಿತ್ತು, ಪಕ್ಕಾ ಡಾಂಬರ್ ರಸ್ತೆ. ತುಂಬಾ ಕೂಲಂಕಷವಾಗಿ ಅಬ್ಸರ್ವ್ ಮಾಡಿದಾಗ ಆ ರೋಡಲ್ಲಿ ಸ್ಕೂಟಿಯನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿರೋ ಮಾರ್ಕ್ಸ್ ಸಿಕ್ಕಿದ್ವು. ಇದನ್ನ ಪೊಲೀಸರು ನೋಟ್ ಮಾಡ್ತಾರೆ. ನಂತರ ಅಕ್ಕಪಕ್ಕ ಏನಾದರೂ CCTV ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಏನೂ ಸುಳಿವು ಸಿಗಲ್ಲ. ನೆಕ್ಸ್ಟ್ ಕನೆಕ್ಟಿಂಗ್ ರೋಡಲ್ಲಿರೋ CCTV ಜಾಲಾಡ್ತಾರೆ. ಘಟನೆ ಆದ ಸಮಯದಲ್ಲಿ ಎಷ್ಟು ವಾಹನಗಳು ಪಾಸ್ ಆಗಿವೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಅಂದಹಾಗೆ ಗಂಗಾಧರ್ ಪಾಂಗಳ್ ಅವರ ಅಪಘಾತವಾದ ಸೇಮ್ ಸ್ಪಾಟ್ನಲ್ಲಿ 1 ವರ್ಷದ ಹಿಂದೆಯೂ ಹೀಗೆ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗಿತ್ತು. ಅದು ಮೇ 13, 2013. ಆಗ ಹೊಸಬೆಟ್ಟು ಗ್ರಾಮಸಭೆಯ ಅಧ್ಯಕ್ಷರಾಗಿದ್ದವರು ಗಂಗಾಧರ್ ಹೊಸಬೆಟ್ಟು. ಅವರು ಜಸ್ಟ್ ತಮ್ಮ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ರು. ಅವತ್ತು ರಾತ್ರಿ 10 ಗಂಟೆ ಸುಮಾರಿಗೆ ಬಸವರಾಜ್ ಅನ್ನೋರ ಜೊತೆ ತಮ್ಮ ಸ್ಕೂಟಿಯಲ್ಲಿ ಮನೆಗೆ ಬರ್ತಾ ಇದ್ರು. ಬಸವರಾಜ್ ಧಾರವಾಡ ಮೂಲದವರು, ಆದ್ರೆ ಅವರು ಹೊಸಬೆಟ್ಟುವಿನಲ್ಲಿ ನೆಲೆಸಿದ್ರು. ಇವರಿಬ್ಬರು ಗಾಡಿಯಲ್ಲಿ ಹೋಗ್ತಾ ಇರುವಾಗ ರಾಷ್ಟ್ರೀಯ ಹೆದ್ದಾರಿ 66ರ ಹೊಸಬೆಟ್ಟು ಕೊರ್ದಬ್ಬು ದೈವಸ್ಥಾನದ ಬಳಿ ಯಾವುದೋ ಒಂದು ಗಾಡಿ ಫಾಸ್ಟ್ ಆಗಿ ಬಂದು ಡಿಕ್ಕಿ ಹೊಡೆದಿತ್ತು. ಡಿಕ್ಕಿಯ ರಭಸಕ್ಕೆ ಸ್ಕೂಟಿ ಓಡಿಸ್ತಾ ಇದ್ದ ಬಸವರಾಜ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಹಿಂದೆ ಕೂತ್ಕೊಂಡಿದ್ದ ಗಂಗಾಧರ್ ಹೊಸಬೆಟ್ಟು ಗಂಭೀರವಾಗಿ ಗಾಯಗೊಂಡಿದ್ರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸುಮಾರು 6 ತಿಂಗಳ ಸಾವು ಬದುಕಿನ ಹೋರಾಟದ ಬಳಿಕ ಗಂಗಾಧರ್ ಚೇತರಿಸಿಕೊಳ್ತಾರೆ. ಈ ಕೇಸ್ನ ತನಿಖೆ ಮಾಡಿದ್ದ ಪೊಲೀಸರು ಆಕ್ಸಿಡೆಂಟ್ ಅಂತ ಕೇಸ್ ರಿಜಿಸ್ಟರ್ ಮಾಡಿದ್ರು. ಆ ಗಾಡಿ ಯಾರದ್ದು ಅಂತ ಹುಡುಕಿದ್ರು. ಈ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಸತೀಶ್ ಬೈಕಂಪಾಡಿ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಅವನನ್ನ ಅರೆಸ್ಟ್ ಮಾಡಲಾಗಿತ್ತು. ಬಟ್ ಇದೊಂದು ಹಿಟ್ ಅಂಡ್ ರನ್ ಕೇಸ್ ಅಂತ ಪರಿಗಣಿಸಿ ನ್ಯಾಯಾಲಯಕ್ಕೆ C ರಿಪೋರ್ಟ್ ಸಲ್ಲಿಸಿದ್ರು. ನಂತರ ಸತೀಶ್ನನ್ನ ಬಿಡುಗಡೆ ಮಾಡಲಾಗಿತ್ತು. ಕೇಸ್ ಕ್ಲೋಸ್ ಆಗಿತ್ತು. ಗಮನಿಸಬೇಕಾದ ಅಂಶ ಅಂದ್ರೆ ಈ ಕೇಸ್ ನಡೆದಾಗ್ಲೂ 7 ಪಟ್ನ ಮೊಗವೀರ ಸಂಯುಕ್ತ ಸಭೆ ಮತ್ತು ಹೊಸಬೆಟ್ಟು ಮೊಗವೀರ ಸಂಘ ಪೊಲೀಸರಿಗೆ ದೂರು ಕೊಟ್ಟಿತ್ತು. ಗಂಗಾಧರ್ ಹೊಸಬೆಟ್ಟುರನ್ನ ಕೊಲೆ ಮಾಡೋ ಉದ್ದೇಶದಿಂದಲೇ ಆಕ್ಸಿಡೆಂಟ್ ಮಾಡಲಾಗಿದೆ ಅಂತ ದೂರಿನಲ್ಲಿ ಹೇಳಲಾಗಿತ್ತು. ಇದು ಆಕ್ಸಿಡೆಂಟ್ ಅಲ್ಲ, ಸತೀಶ್ ಬೈಕಂಪಾಡಿ ಅಂಡ್ ಗ್ಯಾಂಗ್ ವ್ಯವಸ್ಥಿತವಾಗಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಈಗ ಗಂಗಾಧರ್ ಪಾಂಗಳ್ ಅವರ ಪ್ರಕರಣದ ತನಿಖೆ ಮಾಡ್ತಾ ಇದ್ದ ಪೊಲೀಸರಿಗೆ ಈ ಎಲ್ಲ ವಿಚಾರ ಗೊತ್ತಾಗುತ್ತೆ. ಅಂದಹಾಗೆ ಈ ಸತೀಶ್ ಬೈಕಂಪಾಡಿ ವಿರುದ್ಧ ಈ ಹಿಂದೆಯೂ ಹಲವು ಆರೋಪ ಮಾಡಲಾಗಿತ್ತು. 2001ರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ನಡೆದ ವಾಹನ ಅಪಘಾತ ಪ್ರಕರಣದಲ್ಲಿಯೂ ಸತೀಶ್ ಆರೋಪಿ ಅಂತ ಗೊತ್ತಾಗುತ್ತೆ. ಬಟ್ ಗಂಗಾಧರ್ ಪಾಂಗಳ್ ಅವರ ಪ್ರಕರಣದಲ್ಲಿ ಈ ಸತೀಶ್ ಕೈವಾಡ ಇದೆಯಾ ಅನ್ನೋ ಬಗ್ಗೆ ಯಾವುದೇ ಸಾಲಿಡ್ ಎವಿಡೆನ್ಸ್ ಇರಲಿಲ್ಲ. ಹಾಗಾದ್ರೆ ಗಂಗಾಧರ್ ಪಾಂಗಳ್ ಮೇಲೆ ಯಾರಿಗೆ ದ್ವೇಷ ಇರಬಹುದು? ಪೊಲೀಸರು ಮೊದಲು ಅವರ ಮನೆಗೆ ಹೋಗ್ತಾರೆ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಕೇಳ್ತಾರೆ. ಹಾಗೆ ಊರವರನ್ನೂ ವಿಚಾರಿಸ್ತಾರೆ. ಈ ವೇಳೆ ಒಂದು ಗ್ಯಾಂಗ್ ಬಗ್ಗೆ ಪೊಲೀಸರಿಗೆ ಗೊತ್ತಾಗುತ್ತೆ. ಎಲ್ಲರೂ ಅದೇ ಗ್ಯಾಂಗ್ ಹೆಸರು ಹೇಳ್ತಾರೆ. ಅದು ಬೇರೆ ಯಾರೂ ಅಲ್ಲ, ಅದೇ ಸತೀಶ್ ಬೈಕಂಪಾಡಿ ಸಹೋದರರ ಗ್ಯಾಂಗ್.
ಪೊಲೀಸರು ಈ ಹಿಂದೆ ದಾಖಲಾಗಿದ್ದ ಪ್ರಕರಣಗಳನ್ನ ಸರಿಯಾಗಿ ತನಿಖೆ ಮಾಡಿರ್ತಿದ್ದಿದ್ರೆ ಇವತ್ತು ಗಂಗಾಧರ್ ಪಾಂಗಳ್ ಕೊಲೆ ಆಗ್ತಾ ಇರಲಿಲ್ಲ ಅಂತ ಜನ ಸಿಟ್ಟಲ್ಲಿ ಹೇಳ್ತಾರೆ. ಪೊಲೀಸರು ಈಗ ಅಲರ್ಟ್ ಆಗಿದ್ರು. ಹಾಗಾದ್ರೆ ಈ ಸತೀಶ್ ಬೈಕಂಪಾಡಿ ಯಾರು? ಅವನ ಹಿನ್ನೆಲೆ ಏನು? ಅವನ ಗ್ಯಾಂಗ್ ಯಾವುದು? ಅವನಿಗೂ ಈ ಎಲ್ಲ ಅಪಘಾತ ಪ್ರಕರಣಗಳಿಗೂ ಏನ್ ಲಿಂಕ್? ಗಂಗಾಧರ್ ಪಾಂಗಾಳ್ ಸತೀಶ್ಗೂ ಏನ್ ಸಂಬಂಧ? ಅವನ್ಯಾಕೆ ಇವರನ್ನ ಕೊಲ್ಲೋಕೆ ಮುಂದಾದ? ಈ ಪ್ರಶ್ನೆಗಳು ಪೊಲೀಸರ ತಲೆಯಲ್ಲಿ ಗಿರಕಿ ಹೊಡಿತಾ ಇದ್ವು. ಪೊಲೀಸರು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಸೀರಿಯಸ್ ಆಗಿ ಫೀಲ್ಡ್ಗಿಳಿತಾರೆ. ಬರೀ ಜನರ ಆರೋಪದ ಮೇಲೆ ಸತೀಶ್ನ ಹೋಗಿ ಎತ್ತಾಕೊಂಡು ಬರೋದು ಅಷ್ಟು ಈಸಿ ಆಗಿರಲಿಲ್ಲ. ಹಳೆಯ ಎಲ್ಲ ಕೇಸ್ಗಳು ಅದಾಗಲೇ ಇತ್ಯರ್ಥಗೊಂಡಿದ್ವು. ಹಾಗಾಗಿ ಗಂಗಾಧರ್ ಪಾಂಗಾಳ್ ಕೇಸಲ್ಲಿ ಈ ಸತೀಶ್ ಮತ್ತವನ ಗ್ಯಾಂಗ್ ಬಗ್ಗೆ ಏನಾದರೂ ಸುಳಿವು ಸಿಗುತ್ತಾ ಅಂತ ಹುಡುಕ್ತಾರೆ. ಆದರೆ ಎಷ್ಟೇ CCTV ಫುಟೇಜ್ ಜಾಲಾಡಿದ್ರೂ ಏನೂ ಕ್ಲೂ ಸಿಗಲ್ಲ. ಹಾಗೆ ಕರಾವಳಿಯ ಕೆಲ ರಿಪೋರ್ಟ್ಸ್ ಪ್ರಕಾರ ಸತೀಶ್ ಬೈಕಂಪಾಡಿಗೆ ಉರ್ವ ಮರಿಯಮ್ಮ ದೇವಸ್ಥಾನದ ಆಡಳಿತ ಸಮಿತಿಯ ಒಳಗೆ ಸೇರಿ ಪ್ರಭಾವ ಬೀರಬೇಕು ಅನ್ನೋ ಆಸೆ ಇತ್ತು. ಆದರೆ ದೇವಸ್ಥಾನದ ಪವಿತ್ರ ಚಾಕರಿಗೆ ಧಕ್ಕೆ ಬರಬಾರ್ದು ಮತ್ತು ಹಣಕಾಸಿನ ಅಕ್ರಮ ಎಸಗಿದವರಿಗೆ ಇಲ್ಲಿ ಸ್ಥಾನ ನೀಡಬಾರದು ಅಂತ ಗಂಗಾಧರ್ ಪಾಂಗಾಳ್ ಅವರು ಕಡ್ಡಾಯವಾಗಿ ವಿರೋಧಿಸಿದ್ರು. ಸತೀಶ್ ಬೈಕಂಪಾಡಿಯ ಪ್ರವೇಶವನ್ನ ತಡೆದಿದ್ದೇ ಸತೀಶ್ ಅಂಡ್ ಗ್ಯಾಂಗ್ಗೆ ಇವರ ಮೇಲಿದ್ದ ದ್ವೇಷ ದುಪ್ಪಟ್ಟಾಗಲು ಕಾರಣವಾಯಿತು ಎನ್ನಲಾಗಿತ್ತು. ಹೀಗಿರುವಾಗ ಪೊಲೀಸರ ಟೀಮ್ಗೆ ಅದೊಂದು CCTV ಫುಟೇಜ್ನಲ್ಲಿ ಒಂದು ಗಾಡಿ ಬಗ್ಗೆ ಸುಳಿವು ಸಿಕ್ಕಿತ್ತು. ಆದರೆ ಪೊಲೀಸರ ದುರಾದೃಷ್ಟಕ್ಕೆ ಅದು ಬ್ಲರ್ಡ್ ಇಮೇಜ್ ಆಗಿತ್ತು. ಫುಟೇಜ್ ತುಂಬಾ ಮಸುಕಾಗಿತ್ತು. ಅದರಲ್ಲಿದ್ದ ವಾಹನದ ನಂಬರ್ ಪ್ಲೇಟ್ ಆಗಲಿ ಒಳಗಿದ್ದವರ ಮುಖ ಆಗಲಿ ಯಾವುದೂ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಆದರೆ ಆ ಗಾಡಿ ಬಿಳಿ ಬಣ್ಣದ ಮಹೀಂದ್ರ ಬೊಲೆರೋ ಇರಬಹುದು ಅನ್ನಿಸ್ತಾ ಇತ್ತು. ಹೌದು, ಅದು ಬೊಲೆರೋ ಜೀಪ್ ಆಗಿತ್ತು. ಅದೇ ಗಾಡಿ ಗಂಗಾಧರ್ ಪಾಂಗಾಳ್ ಅವರಿಗೆ ಡಿಕ್ಕಿ ಹೊಡೆದಿದ್ದು. ಅಲ್ಲಿಗೆ ಈ ಬ್ಲರ್ ಇಮೇಜ್ ಈ ಕೇಸ್ಗೆ ಹೊಸ ದಿಕ್ಕು ಕೊಟ್ಟಿತ್ತು. ಪೊಲೀಸರಿಗೆ ಈ ಕೇಸ್ನಲ್ಲಿ ಬ್ರೇಕ್ ಥ್ರೂ ಸಿಕ್ಕಿತ್ತು. ಪೊಲೀಸರು RTOಗೆ ಹೋಗಿ ಆ ಏರಿಯಾದಲ್ಲಿ ಯಾರ್ಯಾರ ಹತ್ರ ಬಿಳಿ ಬಣ್ಣದ ಬೊಲೆರೋ ಇದೆ ಅಂತ ಹುಡುಕಿ ಎಲ್ಲರ ಡೀಟೇಲ್ಸ್ ತೆಗೆಸ್ತಾರೆ. ಬೊಲೆರೋ ಜೀಪ್ ಇದ್ದ ಎಲ್ಲರನ್ನ ಒಂದು ರೌಂಡ್ ವಿಚಾರಿಸ್ತಾರೆ. ಈ ವೇಳೆ ಒಂದು ಬೊಲೆರೋ ಮಾಲೀಕನ ಮೇಲೆ ಅನುಮಾನ ಗಟ್ಟಿಯಾಗಿತ್ತು. ಆ ಬೊಲೆರೋ ಮುಲ್ಕಿಯಲ್ಲಿರೋ ಯಾರೋ ರಾಜು ಅನ್ನೋ ವ್ಯಕ್ತಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ಗೊತ್ತಾಗುತ್ತೆ. ಇಲ್ಲಿ ನಾವು ಹೆಸರು ಚೇಂಜ್ ಮಾಡಿದ್ದೀವಿ. ಅವರ ಅಡ್ರೆಸ್ ತಗೊಂಡು ಮನೆಗೆ ಹೋಗ್ತಾರೆ. ಪೊಲೀಸರನ್ನ ನೋಡಿದ ಕೂಡಲೇ ರಾಜು ಫುಲ್ ಹೆದರಿ ಬಿಡ್ತಾರೆ. ಏನಾಯ್ತು ಸರ್, ನನ್ನನ್ನು ಯಾಕೆ ಹುಡ್ಕೊಂಡು ಬಂದ್ರಿ ಅಂತಾರೆ. ಅದಕ್ಕೆ ಪೊಲೀಸರು ನಿಮ್ಮ ಹತ್ರ ಬೊಲೆರೋ ಜೀಪ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೌದು ಸರ್, ಯಾಕೆ ಅಂತಾರೆ. ಗಾಡಿ ನಂಬರ್ KA19N7988 ಇದೇನಾ ಅಂತಾರೆ. ಹೌದು ಸರ್, ಅದು ನಂದೇ ಗಾಡಿ, ಯಾಕೆ, ಏನಾಯ್ತು ಅಂತಾರೆ. ಪೊಲೀಸರು ವಿಚಾರಣೆ ಮುಂದುವರಿಸ್ತಾರೆ. ಅವತ್ತು ಮೇ 14ರ ರಾತ್ರಿ ನೀವು ಎಲ್ಲಿದ್ರಿ, ಗಾಡಿ ತಗೊಂಡು ಎಲ್ಲಿಗೆ ಹೋಗಿದ್ರಿ ಅಂತ ವಿಚಾರಿಸ್ತಾರೆ. ನಾನು ಆ ರಾತ್ರಿ ಎಲ್ಲೂ ಹೋಗಿಲ್ಲ ಸರ್ ಅಂತ ಆ ವ್ಯಕ್ತಿ ಹೇಳ್ತಾರೆ. ನೋಡಿ, ಆ ರಾತ್ರಿ ನಿಮ್ಮ ಬೊಲೆರೋ ಜೀಪ್ ಗುದ್ದಿ ಗಂಗಾಧರ್ ಪಾಂಗಾಳ್ ಸತ್ತಿದ್ದಾರೆ. ನೀವು ಎಲ್ಲ ನಿಜ ಹೇಳಿದ್ರೆ ನಿಮಗೆ ಉತ್ತಮ ಅಂತ ಪೊಲೀಸರು ಸ್ವಲ್ಪ ಗಡುಸಾಗಿ ಹೇಳ್ತಾರೆ. ಅಯ್ಯೋ ಖಂಡಿತ ನಾನು ಸುಳ್ಳು ಹೇಳ್ತಿಲ್ಲ ಸರ್, ನನಗೆ ನಿಜಕ್ಕೂ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವತ್ತು ಗಾಡಿಯೇ ನನ್ನ ಹತ್ರ ಇರಲಿಲ್ಲ ಅಂತಾರೆ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಮತ್ತಾರಿಗೆ ಕೊಟ್ಟಿದ್ರಿ ಅಂತ ಪೊಲೀಸರು ಮರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಸರ್, ಅದು ನನ್ನ ಡ್ರೈವರ್ಗೆ ನಾನು ಗಾಡಿ ಕೊಟ್ಟಿದ್ದೆ, ಅವತ್ತು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅವನು ತಗೊಂಡು ಹೋಗಿದ್ದ ಅಂತಾರೆ. ಅವನ ಹೆಸರು ಪುಷ್ಪರಾಜ್ ಅಂತಾರೆ. ಹಾಗಾದ್ರೆ ಈ ಪುಷ್ಪರಾಜ್ ಎಲ್ಲಿದ್ದಾನೆ? ಅವನು ಎಷ್ಟು ವರ್ಷದಿಂದ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಅವನ ಬ್ಯಾಕ್ಗ್ರೌಂಡ್ ಏನು? ಎಲ್ಲ ಡೀಟೇಲ್ಸ್ ಕೊಡಿ ಅಂತಾರೆ. ಪುಷ್ಪರಾಜ್ನ ಮಾಹಿತಿ ತಗೊಂಡ ಪೊಲೀಸರು ಇಲ್ಲಿಂದ ಆಪರೇಷನ್ ಪುಷ್ಪರಾಜ್ ಸ್ಟಾರ್ಟ್ ಮಾಡ್ತಾರೆ. ಈ ಪುಷ್ಪರಾಜ್ ಪೊಲೀಸರಿಗೆ ಹೆಚ್ಚು ತಲೆಬಿಸಿ ಮಾಡಲ್ಲ, ಬೇಗನೆ ಸಿಕ್ಕಿಬಿದ್ದಿದ್ದ. ಅವನನ್ನ ಹಿಡ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸಿ ರಿವಿಟ್ ತೆಗಿತಾರೆ. ನೀನಾಗೆ ಎಲ್ಲ ಬೇಗ ಬಾಯ್ ಬಿಟ್ರೆ ಸರಿ, ಇಲ್ಲಾಂದ್ರೆ ಚರ್ಮ ಸುಲ್ದು ಖಾರದ ಪುಡಿ ಹಚ್ತೀವಿ ಅಂತ ಆವಾಜ್ ಹಾಕ್ತಾರೆ. ಪೊಲೀಸರು ಟ್ರೀಟ್ಮೆಂಟ್ ಕೊಟ್ರೆ ಹೇಗಿರುತ್ತೆ ಅಂತ ಅವನಿಗೆ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಹೆಚ್ಚು ನಖರ ಮಾಡದೆ ಸರ್ ಎಲ್ಲ ನಿಜ ಹೇಳ್ತೀನಿ, ನನಗೆ ಏನೂ ಮಾಡಬೇಡಿ ಅಂತ ಬೇಡೋಕೆ ಶುರು ಮಾಡಿದ್ದ. ಸರಿ, ಎಲ್ಲ ಮೊದಲಿಂದ ಹೇಳು ಅಂತ ಪೊಲೀಸರು ಹೇಳಿದ್ಕೆ ಪುಷ್ಪರಾಜ್ ಒಂದು ಕಟ್ಟು ಕಥೆ ಶುರು ಮಾಡ್ತಾನೆ. ಆದರೆ ಅವನು ಹೇಳಿದ್ದಕ್ಕೂ ಕ್ರೈಮ್ ಸೀನ್ನಲ್ಲಿ ಸಿಕ್ಕ ಸಾಕ್ಷ್ಯಕ್ಕೂ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಅಂದ್ರೆ ಅವನು ಬುರುಡೆ ಬಿಟ್ಟಿದ್ದ. ಇದು ಗೊತ್ತಾದ್ರೂ ಪೊಲೀಸರು ಸುಮ್ಮನೆ ಅವನ ಮಾತು ಕೇಳಿಸ್ಕೊತಾರೆ. ಪೊಲೀಸರು ಅವನ ಮಾತು ನಂಬಿರೋ ಥರ ನಾಟಕವಾಡಿದ್ರು. ಸರಿ, ಈಗ ಬೊಲೆರೋ ಎಲ್ಲಿದೆ ಅಂತಾರೆ. ಸರ್, ಅದು ಮಂಗಳೂರಿನ ಒಂದು ಗರಾಜ್ನಲ್ಲಿ ರಿಪೇರಿಗೆ ಬಿಟ್ಟಿದ್ದೀನಿ ಅಂತಾನೆ. ಪೊಲೀಸರ ಒಂದು ಟೀಮ್ ಕೂಡಲೇ ಅಲ್ಲಿಗೆ ಹೋಗಿ ಬೊಲೆರೋ ಗಾಡಿಯನ್ನ ಸೀಸ್ ಮಾಡ್ತಾರೆ. ಗಾಡಿ ಪರಿಶೀಲನೆ ಮಾಡಿದಾಗ ಆ ಬೊಲೆರೋ ಕಾರಿನ ಮುಂಭಾಗ ಫುಲ್ ಜಖಂಗೊಂಡಿತ್ತು. ಕ್ರೈಮ್ ಸೀನ್ನಲ್ಲಿ ಸಿಕ್ಕ ಬಾನೆಟ್ ಇದೇ ಬೊಲೆರೋ ಗಾಡಿಯದ್ದು ಅಂತಾನು ಕನ್ಫರ್ಮ್ ಆಗಿತ್ತು. ಅಲ್ಲಿಗೆ ಇದೇ ಬೊಲೆರೋದಿಂದಾನೇ ಗಂಗಾಧರ್ಗೆ ಗುದ್ದಲಾಗಿದೆ ಅನ್ನೋದು ಪಕ್ಕಾ ಆಗಿತ್ತು. ಬಟ್ ಈಗಲೂ ಇದು ಆಕ್ಸಿಡೆಂಟ್ ಅಲ್ಲ,
ಕೊಲೆ ಅಂತ ಸಾಬೀತುಪಡಿಸೋಕೆ ಬೇಕಾದ ಪುರಾವೆ ಸಿಕ್ಕಿರಲಿಲ್ಲ. ಈಗ ಪೊಲೀಸರ ಹತ್ರ ಇದ್ದ ಪ್ರಮುಖ ಸಾಕ್ಷಿ ಪುಷ್ಪರಾಜ್. ಆದರೆ ಅವನು ಕಟ್ಟುಕಥೆ ಹೇಳಿ ನಾಟಕ ಮಾಡಿದ್ದ. ಪೊಲೀಸರಿಗೆ ಈಗ ತಾಳ್ಮೆ ಕಟ್ಟೆ ಒಡೆದಿತ್ತು. ಪುಷ್ಪರಾಜ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಪೊಲೀಸರ ಥೆರಪಿ ಫಲ ನೀಡಿತ್ತು. ಪುಷ್ಪರಾಜ್ಗೆ ಅದಾಗ್ಲೇ ಬೇಡದ ಜಾಗದಲ್ಲೂ ಬೆವರು ಕಿತ್ಕೊಂಡಿತ್ತು. ಇನ್ನು ನಾಟಕ ನಡೆಯಲ್ಲ ಅಂತ ತಿಳಿದು ಪುಷ್ಪರಾಜ್ ಕೊನೆಗೂ ಬಾಯಿ ಬಿಡೋಕೆ ರೆಡಿ ಆಗ್ತಾನೆ. ಸರಿ, ಹೊಡಿಬೇಡಿ, ಎಲ್ಲ ಹೇಳ್ತೀನಿ ಅಂತಾನೆ. ಸರ್, ನನಗೆ ಗಂಗಾಧರ್ ಪಾಂಗಳ್ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇರಲಿಲ್ಲ. ನಾನಾಗೆ ಈ ಕೊಲೆ ಮಾಡಿಲ್ಲ. ಕೊಲೆ ಮಾಡೋಕೆ ನನಗೆ ಹೇಳಿದ್ದು ಬೇರೆಯವರು ಸರ್ ಅಂತಾನೆ. ಸರ್, ಈ ಕೊಲೆ ಹಿಂದೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ಊರಲ್ಲಿ ಅವರಿಗೆ ತುಂಬ ದೊಡ್ಡ ಹೆಸರಿದೆ. ನಾನು ಅವರ ಹೆಸರು ಹೇಳಿದರೆ ಅವರು ನನ್ನನ್ನು ಸಾಯಿಸಿಬಿಡ್ತಾರೆ ಸರ್ ಅಂತ ಬಿಲ್ಡಪ್ ಕೊಡ್ತಾನೆ. ನೀನೀಗ ಅವರ ಹೆಸರು ಹೇಳಿಲ್ಲ ಅಂದರೆ ನಾವು ನಿನ್ನನ್ನು ಹುಟ್ಟಿಲ್ಲ ಅನ್ನಿಸ್ತೀವಿ ಅಂತ ಪೊಲೀಸರು ಆವಾಜ್ ಹಾಕಿ ಕಪಾಳಕ್ಕೆ ಒಂದು ಬಿಡ್ತಾರೆ. ಎರಡನೇ ಏಟು ಬೀಳೋಕ್ಕೂ ಮೊದಲೇ ಅವನ ಬಾಯಿಂದ ಒಂದು ಹೆಸರು ಉದುರಿತ್ತು. ಅದು ಸತೀಶ್ ಬೈಕಂಪಾಡಿ ಹೆಸರು. ಪುಷ್ಪರಾಜ್ನ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡ ಪೊಲೀಸರು ಸತೀಶ್ ಬೈಕಂಪಾಡಿ ಹಿಂದೆ ಬೀಳ್ತಾರೆ. ಸೀದಾ ಸತೀಶ್ ಬೈಕಂಪಾಡಿ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಸತೀಶ್ನ ಸಹೋದರರಾದ ಭಾಸ್ಕರ್ ಬೈಕಂಪಾಡಿ ಮತ್ತು ಹರೀಶ್ ಬೈಕಂಪಾಡಿ ಇದ್ರು. ಅವರನ್ನ ಸತೀಶ್ ಬಗ್ಗೆ ವಿಚಾರಿಸ್ತಾರೆ. ನಮ್ಗೇನು ಗೊತ್ತಿಲ್ಲ ಸರ್ ಅಂತ ದರ್ಪದಿಂದಲೇ ಹೇಳ್ತಾರೆ. ಪೊಲೀಸರು ಇಡೀ ಮನೆ ಸರ್ಚ್ ಮಾಡ್ತಾರೆ. ಸತೀಶ್ ಅಲ್ಲಿರಲಿಲ್ಲ. ಎಲ್ಲೂ ಅವನ ಸುಳಿವು ಸಿಗಲ್ಲ. ಬಹುಶಃ ಪುಷ್ಪರಾಜ್ ಅರೆಸ್ಟ್ ಆದ ವಿಷಯ ಗೊತ್ತಾಗಿ ಸತೀಶ್ ಪರಾರಿಯಾಗಿದ್ದ. ಅವನಿಗಾಗಿ ಪೊಲೀಸರು ಸರ್ಚ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಭಾಸ್ಕರ್ ಬೈಕಂಪಾಡಿ ಮತ್ತು ಹರೀಶ್ ಬೈಕಂಪಾಡಿಯನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇಬ್ಬರ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಹೆಚ್ಚು ನಖರ ಆಡೋದು ಬೇಡ, ಎಲ್ಲ ನಿಜ ಹೇಳಿ. ಆ ರಾತ್ರಿ ಏನಾಯ್ತು, ಸತೀಶ್ ಎಲ್ಲಿದ್ದಾನೆ ಅಂತ ಕೂಲಾಗಿ ಕೇಳ್ತಾರೆ. ಅದಕ್ಕೆ ಇಬ್ರು, ನಮಗೇನು ಗೊತ್ತಿಲ್ಲ ಸರ್, ನಾವಾಗಲಿ ಸತೀಶ್ ಅಣ್ಣ ಆಗಲಿ ಯಾರನ್ನೂ ಸಾಯಿಸಿಲ್ಲ, ನಿಮಗೆಲ್ಲೋ ಭ್ರಾಂತಿ ಆಗಿದೆ ಅಂತಾರೆ. ಬಟ್ ಪೊಲೀಸರಿಗೆ ಅದಾಗಲೇ ಸಾಕಷ್ಟು ಪುರಾವೆಗಳು ಸಿಕ್ಕಿದ್ವು. ಇಬ್ಬರನ್ನ ಒಂದು ರೌಂಡ್ ರುಬ್ತಾರೆ. ಕೊನೆಗೆ ಇಬ್ಬರು ಬಾಯಿ ಬಿಡ್ತಾರೆ. ಸರ್, ಈ ಕೇಸ್ನ ಮಾಸ್ಟರ್ ಮೈಂಡ್ ಸತೀಶ್ ಅಂತಾರೆ. ಸರ್, ಇದರಲ್ಲಿ ನಾವು ಅಮಾಯಕರು, ಜಸ್ಟ್ ಸಿಂಪಲ್ ಆಕ್ಸಿಡೆಂಟ್ ಕೇಸ್ ಅಥವಾ ಹಿಟ್ ಅಂಡ್ ರನ್ ಕೇಸ್ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ನಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಸತೀಶ್ ನಮ್ಮನ್ನು ನಂಬಿಸಿದ್ದ. ನಾವು ಯಾರೂ ಜೈಲ್ಗೆ ಹೋಗಲ್ಲ, ಆಕ್ಸಿಡೆಂಟ್ ಅಂತ ಕೇಸ್ ಆಗುತ್ತೆ, ಅರೆಸ್ಟ್ ಮಾಡಿದ್ರು ಬೇಗ ಬೇಲ್ ಸಿಕ್ಬಿಡುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಳಿದಂತೆ ಮಾಡಿ ಅಂತ ಸತೀಶ್ ಹೇಳಿದ್ದ ಸರ್ ಅಂತಾರೆ. ಸರ್, ಇದರ ಪ್ಲಾನ್ ಮಾಡಿದ್ದು ಕೂಡ ಅವನೇ ಸರ್ ಅಂತಾರೆ. ಪೊಲೀಸರು ಅವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಈಗ ಈ ಕೇಸ್ನ ಪ್ರೈಮ್ ಅಕ್ಯೂಸ್ಡ್ ಸತೀಶ್ನ ಬೆನ್ನು ಬೀಳ್ತಾರೆ. ಅವನು ಈಗಲೂ ನಾಪತ್ತೆಯಾಗಿದ್ದ. ಎಷ್ಟು ಹುಡುಕಿದ್ರೂ ಸತೀಶ್ ಬೈಕಂಪಾಡಿ ಸಿಗಲ್ಲ. ಆಗ ಪೊಲೀಸರು ನ್ಯೂಸ್ ಪೇಪರ್ನಲ್ಲಿ ಅವನ ಫೋಟೋ ಹಾಕಿಸ್ತಾರೆ. ಇವನೊಬ್ಬ ಕೊಲೆ ಆರೋಪಿ, ಈ ಸತೀಶ್ನನ್ನ ಹುಡುಕಿಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ ಅಂತ ಘೋಷಿಸ್ತಾರೆ. ಜೊತೆಗೆ ಸತೀಶ್ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಗೊಳಿಸ್ತಾರೆ. ಸತೀಶ್ ಬರೋಬ್ಬರಿ 5 ತಿಂಗಳು ಪೊಲೀಸರ ಜೊತೆಗೆ ಕಣ್ಣಾಮುಚ್ಚಾಲೆ ಆಡ್ತಾನೆ. ಪೊಲೀಸರು ಅರೆಸ್ಟ್ ಮಾಡೋ ಭಯದಿಂದ ಮೊದಲೇ ಜಿಲ್ಲಾ ನ್ಯಾಯಾಲಯದಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿ ಬೇಲ್ ತಗೊಂಡಿದ್ದ. ಬೇಲ್ ಸಿಕ್ಕ ಬಳಿಕ ತಾನೇ ಸೀದಾ ಪಣಂಬೂರು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ನೀವು ನನ್ನನ್ನು ಹುಡುಕ್ತಾ ಇದ್ದೀರಿ ಅಂತ ಗೊತ್ತಾಯಿತು, ಅದಕ್ಕೆ ನಾನೇ ಬಂದೆ ಅಂತ ಢೋಂಗಿ ಬಿಡ್ತಾನೆ. ಜೊತೆಗೆ ತನಗೆ ಕಾನೂನಿನ ರಕ್ಷೆ ಇರೋ ಬಗ್ಗೆಯೂ ಹೇಳ್ತಾನೆ. ಪೊಲೀಸರು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರು. ಯಾಕಂದರೆ ಆಂಟಿಸಿಪೇಟರಿ ಬೇಲ್ ಇದ್ದಿದ್ದರಿಂದ ಸತೀಶ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸೋದು ಅಸಾಧ್ಯವಾಗಿತ್ತು. ಅವನನ್ನು ಜಸ್ಟ್ ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾರೆ. ಈ ವೇಳೆ 2013ರ ಮೇ 13ರಲ್ಲಿ ನಡೆದಿದ್ದ ಬಸವರಾಜ್ ಮತ್ತು ಗಂಗಾಧರ್ ಹೊಸಬೆಟ್ಟು ಕೇಸ್ ರೀಓಪನ್ ಮಾಡ್ತಾರೆ. ಆ ಕೇಸ್ನ ಗಂಗಾಧರ್ ಪಾಂಗಳ್ ಕೇಸ್ ಜೊತೆ ತಾಳೆ ಹಾಕಿ ನೋಡ್ತಾರೆ. ಈಗ ಪೊಲೀಸರಿಗೆ ಒಂದು ಪ್ಯಾಟರ್ನ್ ಅರ್ಥ ಆಗಿತ್ತು. ಸತೀಶ್ ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರೋ ಪ್ಲಾನ್ ಮಾಡಿದ್ರು. ಹೇಗೂ ಗಂಗಾಧರ್ ಪಾಂಗಳ್ ಕೇಸಲ್ಲಿ ಆಂಟಿಸಿಪೇಟರಿ ಬೇಲ್ ಇದೆ, ಹಾಗಾಗಿ ಸತೀಶ್ನ ಬಸವರಾಜ್ ಕೇಸಲ್ಲಿ ಅರೆಸ್ಟ್ ಮಾಡೋಕೆ ಮುಂದಾಗ್ತಾರೆ. ತಕ್ಷಣ ಸೂರತ್ಕಲ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೂರತ್ಕಲ್ ಪೊಲೀಸರು ಬಂದು ಸತೀಶ್ನನ್ನ ಎಳ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸತೀಶ್ನ ವಕ್ರದೆಸೆ ಶುರುವಾಗಿತ್ತು. ದೈವಾರಾಧಕನನ್ನ ಕೊಂದು ತಪ್ಪು ಮಾಡಿದ್ದ, ಇನ್ನು ದೈವ ಇವನನ್ನ ಬಿಡಲ್ಲ ಅನ್ನೋದು ಜನರಿಗೆ ಮನವರಿಕೆಯಾಗಿತ್ತು. ಪೊಲೀಸರು ಸತೀಶ್ನ ಬೆಂಡೆತ್ತಾರೆ. ಪೊಲೀಸರ ಖದರ್ಗೆ ಸತೀಶ್ ಬೈಕಂಪಾಡಿ ಪತರುಗುಟ್ಟಿದ್ದ. ಇಲ್ಲಿಂದ ಸತೀಶ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಂದ ಒಂದು ಹಳೆ ದ್ವೇಷ, ಹಗೆತನದ ಕಥೆ ಅನಾವರಣಗೊಂಡಿತ್ತು. ಸರ್, ನಮ್ಮ ಊರಿನ ಮೀನಕಳಿಯ ಸರ್ಕಾರಿ ಪ್ರೌಢಶಾಲೆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿತ್ತು. ಅದನ್ನು ಸರಿಪಡಿಸಬೇಕು ಅಂತ ನಾವು ಊರಿನ ಕೆಲವರು ಸೇರಿ ಒಂದು ಪ್ಲಾನ್ ಮಾಡಿದ್ವಿ. ನಮ್ಮ ದುಡ್ಡಿನಿಂದಲೇ ಶಾಲೆಯನ್ನು ರೆನೋವೇಟ್ ಮಾಡೋಣ, ಇದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ.
ಸ್ಥಳೀಯ ಸಮುದಾಯದ ಕೆಲವರು ಉದ್ಯಮಿಗಳು ಮತ್ತು ಭಕ್ತರಿಂದ ದೊಡ್ಡ ಮಟ್ಟದಲ್ಲಿ ನಗದು ಸಂಗ್ರಹ ಮಾಡಿದ್ವಿ. ಕೆಲವರು ಆನ್ಲೈನ್ ಮೂಲಕವೂ ಡೊನೇಷನ್ ಕೊಟ್ಟರು. ಆಗ ಗಂಗಾಧರ್ ಪಾಂಗಳ್ ಬೈಕಂಪಾಡಿ ಮೊಗವೀರ ಮಹಾಸಭಾದ ಗೌರವಾಧ್ಯಕ್ಷರಾಗಿದ್ದರು. ನಾನು ಅಧ್ಯಕ್ಷನಾಗಿದ್ದೆ. ಹೈಸ್ಕೂಲ್ ಕಟ್ಟಡದ ನವೀಕರಣ ಮತ್ತು ಗೋಪಾಲಕೃಷ್ಣ ಭಜನಾ ಮಂದಿರದ ಪುನರ್ ನಿರ್ಮಾಣದ ಉಸ್ತುವಾರಿಯನ್ನ ನಾನೇ ವಹಿಸಿಕೊಂಡಿದ್ದೆ ಸರ್ ಅಂತಾನೆ. ಎಲ್ಲವೂ ಸರಿಯಾಗೇ ಇತ್ತು. ಹೀಗಿರುವಾಗ ಯಾಕೋ ಮಹಾಸಭಾದವರಿಗೆ ನನ್ನ ಮೇಲೆ ಡೌಟ್ ಬಂದಿತ್ತು. ಅದಕ್ಕೆ ಅವರು ಅಕೌಂಟ್ ಚೆಕ್ ಮಾಡಿದ್ರು. ಎಷ್ಟು ದುಡ್ಡು ಕಲೆಕ್ಟ್ ಆಗಿದೆ, ಎಷ್ಟು ಖರ್ಚಾಗಿದೆ ಅಂತ ಎಲ್ಲ ಲೆಕ್ಕ ಪರಿಶೀಲನೆ ಮಾಡಿದ್ರು. ಆದರೆ ದಾಖಲೆಗಳಲ್ಲಿ ಗೋಲ್ಮಾಲ್ ಇದ್ದಿದ್ದು ಗೊತ್ತಾಗಿತ್ತು. ಶಾಲೆಯ ಹೊಸ ಕಟ್ಟಡ ಮತ್ತು ಭಜನಾ ಮಂದಿರದ ನಿರ್ಮಾಣ ಕಾರ್ಯಕ್ಕೆ ಬಳಸಿದ ಸಿಮೆಂಟ್, ಕಬ್ಬಿಣ ಹಾಗೂ ಇಟ್ಟಿಗೆಗಳ ಖರೀದಿಯಲ್ಲಿ ಅಕ್ರಮ ನಡೆದಿತ್ತು. ಎಲ್ಲ ಮಟೀರಿಯಲ್ಗಳನ್ನು ಮಾರ್ಕೆಟ್ ರೇಟ್ಗಿಂತ ಹೆಚ್ಚಿಗೆ ಕೊಟ್ಟು ಖರೀದಿಸಲಾಗಿದೆ ಅಂತ ಸುಳ್ಳು ಬಿಲ್ಗಳನ್ನು ಸೃಷ್ಟಿಸಲಾಗಿತ್ತು. ಹಣ ದುರ್ಬಳಕೆ ಆಗಿರೋದು ಅವರ ಗಮನಕ್ಕೆ ಬಂದಿತ್ತು. ನಾನೇ ಈ ಗೋಲ್ಮಾಲ್ ಮಾಡಿದ್ದೀನಿ ಅಂತ ಅವರಿಗೆ ಅನುಮಾನ ಬಂದಿತ್ತು. ಹೀಗಾಗಿ ಮೊಗವೀರ ಮಹಾಸಭಾದವರು ನಮಗೆ ಲೆಕ್ಕ ಕೊಡಿ ಅಂದರು. ಆದರೆ ನಾನು ಮತ್ತು ನನ್ನ ಸಹೋದರರಾದ ಭಾಸ್ಕರ್ ಮತ್ತು ಹರೀಶ್ ಲೆಕ್ಕ ಕೊಡಲಿಲ್ಲ. ಗಂಗಾಧರ್ ಪಾಂಗಳ್ ಅವರು ಮಹಾಸಭಾದ ಹಿರಿಯ ನಾಯಕರಾಗಿದ್ದರು. ಅವರು ಈ ನವೀಕರಣದ ಲೆಕ್ಕಪತ್ರಗಳನ್ನು ಆಡಿಟಿಂಗ್ ಮಾಡಿಸಿದ್ರು. ಆಡಿಟ್ನಲ್ಲಿ ಎಲ್ಲವೂ ಬಯಲಾಗಿತ್ತು. ಶಾಲಾ ಕಟ್ಟಡ ನವೀಕರಣಕ್ಕೆ ಖರ್ಚಾಗಿದ್ದ ಹಣಕ್ಕೂ ನಾವು ತೋರಿಸಿದ ಲೆಕ್ಕಕ್ಕೂ ಭಾರೀ ವ್ಯತ್ಯಾಸ ಇರೋದು ಪತ್ತೆಯಾಯಿತು. ಲಕ್ಷಾಂತರ ರೂಪಾಯಿ ಹಗರಣ ನಡೆದಿರೋದು ಸಾಬೀತಾಗಿತ್ತು ಅಂತಾನೆ. ಗಂಗಾಧರ್ ಪಾಂಗಳ್ ಅವರು ನನ್ನ ಅಕ್ರಮವನ್ನ ಇಡೀ ಸಮುದಾಯದ ಮುಂದೆ ಬಯಲಿಗೆಳೆದ್ಬಿಟ್ರು. ಹೀಗಾಗಿ ಬೈಕಂಪಾಡಿ ಮೊಗವೀರ ಮಹಾಸಭಾ ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿಬಿಡ್ತು. ಸಾರ್ವಜನಿಕವಾಗಿ ನಮಗಾದ ಈ ಅವಮಾನ ಮತ್ತು ಆರ್ಥಿಕ ನಷ್ಟಕ್ಕೆ ಗಂಗಾಧರ್ ಪಾಂಗಳ್ ಅವರೇ ಕಾರಣರಾಗಿದ್ರು. ಅಲ್ಲಿಂದಲೇ ಅವ್ರ ಮೇಲೆ ನಮಗೆ ದ್ವೇಷ ಬೆಳೀತು ಸರ್. ಹೇಗಾದ್ರೂ ಮಾಡಿ ಅವರನ್ನ ಮುಗಿಸ್ಲೇಬೇಕು ಅಂತ ಸಂಚು ರೂಪಿಸಿದ್ವಿ ಸರ್ ಅಂತಾನೆ. ಬೈಕಂಪಾಡಿಯಿಂದ ಮೀನಾಗಳಿಗೆ ಹೋಗೋ ರೋಡ್ ಹತ್ರ ನಮ್ಮದು ಒಂದು ಗೋಡೌನ್ ಇದೆ. ಅಲ್ಲೇ ನಾವೆಲ್ಲ ಕೂತ್ಕೊಂಡು ಕೊಲೆ ಪ್ಲಾನ್ ಮಾಡಿದ್ವಿ. ನಮ್ಮ ಪ್ಲಾನ್ನಲ್ಲಿ ಪುಷ್ಪರಾಜ್ನನ್ನ ಸೇರಿಸಿಕೊಂಡ್ವಿ. ಮೇ 13ಕ್ಕೂ ನಾವು ಗಂಗಾಧರ್ ಪಾಂಗಾಳ್ರನ್ನ ಕೊಲ್ಲೋಕೆ ಟ್ರೈ ಮಾಡಿದ್ವಿ. ಬಟ್ ನಮ್ಮ ಪ್ಲಾನ್ ಫೇಲ್ ಆಯಿತು. ಹೀಗಾಗಿ ಮಾರನೇ ದಿನ ಮತ್ತೆ ಪ್ಲಾನ್ ಮಾಡಿದ್ವಿ. ಮೇ 14ಕ್ಕೆ ಗಂಗಾಧರ್ ಪಾಂಗಳ್ ವಿಶ್ವಸಾಗರ್ ಹೋಟೆಲ್ ಹತ್ರ ಸ್ಕೂಟರ್ ಪಾರ್ಕ್ ಮಾಡಿ ಬಸ್ ಹತ್ತಿ ಮೂಳೂರಿಗೆ ದೈವದ ತಂಬಿಲಕ್ಕೆ ಹೋದ್ರು. ಅಲ್ಲಿಂದಲೇ ನಾವು ನಮ್ಮ ಪ್ಲಾನ್ ಪ್ರಕಾರ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸರ್ ಅಂತಾನೆ. ಒಂದು ರಿಟ್ಸ್ ಕಾರಲ್ಲಿ ನಾನು ಮತ್ತು ಹರೀಶ್ ಮುಳೂರಿಗೆ ಹೋದ್ವಿ. ಗಂಗಾಧರ್ ಅಲ್ಲೇ ಇದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ವಿ. ಪೂಜೆ ಮುಗಿಯೋವರೆಗೆ ಅಲ್ಲೇ ಇದ್ವಿ. ತಂಬಿಲ ಮುಗಿದ ಕೂಡಲೇ ಗಂಗಾಧರ್ ಅಲ್ಲಿಂದ 11:30 ಸುಮಾರಿಗೆ ಹೊರಟರು. ಮುಳೂರಿನಿಂದ ಅವರು ಹೊರಟ ಕೂಡಲೇ ರಿಟ್ಸ್ ಕಾರಲ್ಲಿ ನಾವು ಅವರನ್ನ ಫಾಲೋ ಮಾಡಿದ್ವಿ. ಭಾಸ್ಕರ್ ಮತ್ತು ಪುಷ್ಪರಾಜ್ಗೆ ಫೋನ್ ಮಾಡಿ ಮಾಹಿತಿ ಕೊಟ್ವಿ. ಅವರಿಬ್ರು ಆಲ್ರೆಡಿ ಕುಕ್ಕಾಡಿ ಸ್ಟೋರ್ ಎದುರುಗಡೆ ಇದ್ದ ಒಂದು ಕಿರು ಸೇತುವೆ ಹತ್ರ ಬೊಲೆರೋ ಗಾಡಿ ಪಾರ್ಕ್ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ರು. ಅದು ಸಿಂಗಲ್ ರೋಡ್ ಸರ್ ಅಂತಾನೆ. ಗಂಗಾಧರ್ ಅವತ್ತು ತನ್ನ ಮಗಳ ಜೊತೆ ಕಾರಲ್ಲಿ ಹೊರಟಿದ್ರು. ಆದರೆ ತನ್ನ ಸ್ಕೂಟರ್ ತಗೊಳ್ಳೋಕೆ ವಿಶ್ವಸಾಗರ್ ಹೋಟೆಲ್ ಹತ್ರ ಬರ್ತಾರೆ ಅಂತ ನಮಗೆ ಗೊತ್ತಿತ್ತು. ಗಂಗಾಧರ್ ಅವರ ಅಳಿಯ ಹೋಟೆಲ್ ಹತ್ರ ಡ್ರಾಪ್ ಮಾಡಿದ್ರು. ನಂತರ ಅಲ್ಲಿಂದ ಗಂಗಾಧರ್ ಒಬ್ಬರೇ ತನ್ನ ಆಕ್ಟಿವಾ ಓಡಿಸ್ಕೊಂಡು ಹೊರಟರು. ಇದನ್ನೆಲ್ಲ ಅಲ್ಲೇ ಬಚ್ಚಿಟ್ಕೊಂಡು ನಾವು ನೋಡ್ತಿದ್ವಿ ಸರ್ ಅಂತಾನೆ. ಗಂಗಾಧರ್ ತಮ್ಮ ಮನೆಯಿಂದ ಮೀನಾಕಳಿಯ ಕಡೆಗೆ ಹೋಗ್ತಾ ಇದ್ರು. ನಮ್ಮ ಗೋಡೌನ್ ದಾಟಿದ ಕೂಡಲೇ ಪುಷ್ಪರಾಜ್ ಗಾಡಿ ಸ್ಟಾರ್ಟ್ ಮಾಡ್ದ. ಫಾಸ್ಟ್ ಆಗಿ ಹಿಂಬದಿಯಿಂದ ಬಂದು ಜೋರಾಗಿ ಡಿಕ್ಕಿ ಹೊಡೆದ್ಬಿಟ್ಟ. ಗಂಗಾಧರ್ ಅಲ್ಲೇ ಬಿದ್ದೋದ್ರು. ನಂತರ ಕೆಳಗೆ ಇಳಿದು ಅವರು ಸತ್ತಿದ್ದಾರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ವಿ ಸರ್. ನಂತರ ಅದೇ ಬೊಲೆರೋ ಗಾಡಿಯಿಂದ ಸ್ಕೂಟಿಯನ್ನ ತುಂಬಾ ದೂರದ ತನಕ ತಳ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿಂದ ಫಾಸ್ಟ್ ಆಗಿ ಹೋಗ್ಬಿಟ್ವಿ ಅಂತ ತಾವು ಮಾಡಿದ ಪಾಪಕೃತ್ಯದ ಬಗ್ಗೆ ನಾಚಿಕೆ ಇಲ್ಲದೆ ಮಾಹಿತಿ ಕೊಡ್ತಾನೆ. ಸರ್, ನಾವು ಆಕ್ಸಿಡೆಂಟ್ ಮಾಡಿ ಹೋಗ್ತಾ ಇರುವಾಗ ಮಂಗಳೂರಿನ ಒಂದು ಗುಡ್ಡದ ಹತ್ರ ನಮ್ಮ ಬೊಲೆರೋ ಆಫ್ ಆಗಿಬಿಡ್ತು. ನಮಗೆ ಪರಿಚಯ ಇದ್ದ ಒಬ್ಬ ಮೆಕ್ಯಾನಿಕ್ಗೆ ಫೋನ್ ಮಾಡಿದ್ವಿ. ಆದರೆ ಮಧ್ಯರಾತ್ರಿ ಆಗಿದ್ರಿಂದ ಅವನು ಬರಲ್ಲ ಅಂದ್ಬಿಟ್ಟ. ಅದಕ್ಕೆ ಪುಷ್ಪರಾಜ್ ಮತ್ತು ನಾನು ಇಬ್ಬರೂ ಹೋಗಿ ಅವನನ್ನ ಮನೆಯಿಂದ ಕರ್ಕೊಂಡು ಬಂದ್ವಿ. ಅವನು ಗರಾಜ್ಗೆ ಬಿಡಿ, ಎಲ್ಲ ಸರಿ ಮಾಡಿ ಕೊಡ್ತೀನಿ ಅಂದಿದ್ದಕ್ಕೆ ನಾವು ಗಾಡಿಯನ್ನ ಅವನ ಗರಾಜ್ಗೆ ಬಿಟ್ವಿ ಸರ್ ಅಂತಾನೆ. ಅಂದಹಾಗೆ ಈ ಬೊಲೆರೋ ಗಾಡಿ ಬಗ್ಗೆ ಯಾರೋ ಆಟೋ ಡ್ರೈವರ್ ಒಬ್ಬ ಪೊಲೀಸರಿಗೆ ಟಿಪ್ ಕೊಟ್ಟಿದ್ದ ಅನ್ನೋ ಬಗ್ಗೆಯೂ ಕೆಲವು ಕಡೆ ರಿಪೋರ್ಟ್ ಮಾಡಲಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 2013ರಲ್ಲೂ ಬಸವರಾಜ್ ಆಕ್ಸಿಡೆಂಟ್ನಲ್ಲೂ ಬೊಲೆರೋ ಯೂಸ್ ಮಾಡಲಾಗಿತ್ತು. ಆಗಲೂ ಗಾಡಿ ಡೆಂಟ್ ಆಗಿತ್ತು. ಅದನ್ನು ಕೂಡ ಇದೇ ಗರಾಜ್ನಲ್ಲಿ ರಿಪೇರಿ ಮಾಡಿಸಿರಬಹುದು ಅಂತಾನೂ ಆರೋಪ ಇದೆ. ಅಂದರೆ ಅದೂ ಕೂಡ ಪ್ರೀ ಪ್ಲಾನ್ ಮರ್ಡರ್ ಇರಬಹುದು ಅನ್ನೋ ಅನುಮಾನವೂ ಇದೆ. ಹೀಗೆ ಅನುಮಾನ ಬರೋಕ್ಕೂ ಕಾರಣ ಇತ್ತು. ಕೆಲವು ವರ್ಷಗಳ ಹಿಂದೆ ಸತೀಶ್ ಮಹಾಲಕ್ಷ್ಮಿ ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ವೇಳೆ ಅವನ ವ್ಯವಹಾರ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಗಂಗಾಧರ್ ಹೊಸಬೆಟ್ಟು ಅವರು ಸೀನಿಯರ್ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಆಗ ಸತೀಶ್ನನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಇಲ್ಲಿಂದ ಗಂಗಾಧರ್ ಹೊಸಬೆಟ್ಟು ವಿರುದ್ಧ ಸತೀಶ್ಗೆ ದ್ವೇಷ ಹುಟ್ಟಿತ್ತು. ಹೀಗಾಗಿ ಅವರನ್ನ ಕೊಲ್ಲೋಕೆ ಪ್ರಯತ್ನಿಸಿದ್ದ.
ಆದರೆ ಅವತ್ತು ಅವರು ಬಚಾವಾಗಿದ್ರು. ಆದರೆ ಬಡಪಾಯಿ ಬಸವರಾಜ್ ಸತ್ತೋಗಿದ್ರು ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆದರೆ ಈ ಕೇಸ್ನಲ್ಲಿ ಸತೀಶ್ ಬೇಲ್ ತಗೊಂಡು ಹೊರಬಂದಿದ್ದ. ಕಾಲಾನಂತರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಸಿಗಲ್ಲ. ಈಗ ಈ ಕೇಸ್ ರೀಓಪನ್ ಆದಾಗಲೂ ಸತೀಶ್ ಈ ಪ್ರಕರಣದ ಬಗ್ಗೆ ಏನೂ ಹೇಳಿಲ್ಲ. ಗಂಗಾಧರ್ ಪಾಂಗಾಳ್ ಕೊಲೆಯನ್ನ ಸತೀಶ್ ಕನ್ಫೆಸ್ ಮಾಡಿದ್ದಾನೆ. ಆದರೆ ಬಸವರಾಜ್ ಕೊಲೆ ಮತ್ತು ಗಂಗಾಧರ್ ಹೊಸಬೆಟ್ಟು ಕೊಲೆ ಯತ್ನದ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾನೆ. ಒಂದು ವೇಳೆ ಏನಾದರೂ ಎವಿಡೆನ್ಸ್ ಸಿಕ್ಕಿ ಇವನ ಅಪರಾಧ ಸಾಬೀತಾದರೆ ಈ ಪ್ರಕರಣದಲ್ಲೂ ಸತೀಶ್ಗೆ ಕಠಿಣ ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಪೊಲೀಸರು ಬೊಲೆರೋ, ಮಾರುತಿ ರಿಟ್ಸ್ ಕಾರ್ ಸೇರಿದಂತೆ ಕೊಲೆಗೆ ಬಳಸಿದ್ದ ವಸ್ತುಗಳನ್ನು ಸೀಸ್ ಮಾಡ್ತಾರೆ. ನಂತರ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಈ ವೇಳೆ ಗೋಡೌನ್ನಲ್ಲಿ ಮಹಿಳೆಯರ ಕೆಲ ಉಡುಪುಗಳು, ಬಿಯರ್ ಬಾಟಲ್ಸ್, ಬೆಡ್ಸ್ ಕೂಡ ಸಿಕ್ಕಿದ್ವು. ಇವೆಲ್ಲವನ್ನ ಸೀಸ್ ಮಾಡ್ತಾರೆ. ಆದರೆ ಈ ಕೇಸ್ನ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡೋದು ಕಷ್ಟ ಸಾಧ್ಯವಾಗಿತ್ತು. ಯಾಕಂದರೆ ಈ ಕೇಸ್ನಲ್ಲಿ ಇದ್ದದ್ದು ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಮಾತ್ರ. ಘಟನಾ ಸ್ಥಳದಲ್ಲಿ ಸಿಕ್ಕ ಬಾನೆಟ್ ಅದೇ ಬೊಲೆರೋ ಜೀಪ್ನದ್ದು ಅಂತ FSL ರಿಪೋರ್ಟ್ ಹೇಳಿತ್ತು. ಹಾಗೆ ಆಕ್ಟಿವಾ ಗಾಡಿಯ ಪೇಂಟ್ ಹಾಗೂ ಆ ಬೊಲೆರೋ ವಾಹನದ ಮೇಲೆ ಅಂಟಿದ್ದ ಪೇಂಟ್ನ ಸ್ಯಾಂಪಲ್ ಮ್ಯಾಚ್ ಆಗಿತ್ತು. ಅಂದರೆ ಅದೇ ಬೊಲೆರೋದಿಂದ ಆಕ್ಟಿವಾ ಸ್ಕೂಟರ್ಗೆ ಗುದ್ದಲಾಗಿದೆ ಅನ್ನೋದಂತೂ ಸಾಬೀತಾಗಿತ್ತು. ಆದರೆ ಅದನ್ನು ಸತೀಶ್ ಮಾಡಿದ್ದಾನೆ ಅಥವಾ ಮಾಡಿಸಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಬೇಕಿತ್ತು. ಅಲ್ಲದೆ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳೋಕೆ ಮೋಟಿವ್ ಪ್ರೂವ್ ಮಾಡಬೇಕಿತ್ತು. ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಸತೀಶ್ ಬೈಕಂಪಾಡಿ, ಭಾಸ್ಕರ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ ಮತ್ತು ಪುಷ್ಪರಾಜನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಎಲ್ಲ ಆರೋಪಿಗಳು ಬೇಲ್ಗೆ ಅರ್ಜಿ ಹಾಕ್ತಾರೆ. ಆದರೆ ನ್ಯಾಯಾಲಯ ಅವರ ಜಾಮೀನು ಅರ್ಜಿಯನ್ನ ತಿರಸ್ಕರಿಸುತ್ತೆ. ಹೀಗಾಗಿ ಹೈಕೋರ್ಟ್ಗೆ ಹೋಗ್ತಾರೆ. ಆದರೆ ಹೈಕೋರ್ಟ್ ಕೆಲವು ಷರತ್ತುಗಳನ್ನು ವಿಧಿಸಿ 4 ಬೇಲ್ ಮಂಜೂರು ಮಾಡುತ್ತೆ. ಈ ಮಧ್ಯೆ ಈ ಕೇಸ್ನ ವಿಚಾರಣೆಗೆ ತಡೆ ಕೋರಿ ಆರೋಪಿಗಳು ಬೆಂಗಳೂರಿನ ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಅಲ್ಲಿ ಸ್ಟೇ ಆರ್ಡರ್ ಕೂಡ ಸಿಗುತ್ತೆ. ವಿಚಿತ್ರ ಅಂದರೆ ಈ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿಯೇ ಇರಲಿಲ್ಲ. 2025ರಲ್ಲಿ ಈ ಸ್ಟೇ ಆರ್ಡರ್ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣ ಅದನ್ನು ವೆಕೆಟ್ ಮಾಡಿಸ್ತಾರೆ. ಕೇಸ್ ಮಂಗಳೂರು ಕೋರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಗೆ ಕಳೆದ 12 ವರ್ಷದಿಂದ ಗಂಗಾಧರ್ ಪಾಂಗಾಳ್ ಕುಟುಂಬದವರು ನ್ಯಾಯಾಲಯಕ್ಕೆ ಅಲಿತಾ ಇದ್ರು. ಆರೋಪಿಗಳ ಪರ ವಕೀಲರು ಇದು ಕೇವಲ ಕತ್ತಲೆಯಲ್ಲಿ ನಿಯಂತ್ರಣ ತಪ್ಪಿ ನಡೆದ ಸಾಮಾನ್ಯ ರಸ್ತೆ ಅಪಘಾತ ಅಂತ ವಾದಿಸ್ತಾರೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಗಾಯಗಳ ತೀವ್ರತೆಯನ್ನು ಪರಿಶೀಲಿಸಿದ ನ್ಯಾಯಾಲಯ ಇದು ಅಚಾತುರ್ಯದಿಂದ ನಡೆದ ಅಪಘಾತವಲ್ಲ, ಬದಲಿಗೆ ಪ್ರಾಣ ತೆಗೆಯೋ ಉದ್ದೇಶದಿಂದಲೇ ಇಂಟೆಂಟ್ ಟು ಕಿಲ್ ವಾಹನವನ್ನ ಜೋರಾಗಿ ಡಿಕ್ಕಿ ಹೊಡೆಸಲಾಗಿದೆ ಅಂತ ಹೇಳಿತ್ತು. ಕೊನೆಗೂ ಜುಲೈ 2026ರಲ್ಲಿ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಮಹತ್ವದ ತೀರ್ಪು ನೀಡುತ್ತೆ. ಗಂಗಾಧರ್ ಸಾವು ಅಪಘಾತವಲ್ಲ, ಪ್ರೀ ಪ್ಲಾನ್ಡ್ ಕೊಲೆ ಅಂತ ಹೇಳಿತ್ತು. ಸತೀಶ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ, ಭಾಸ್ಕರ್ ಬೈಕಂಪಾಡಿ ಮತ್ತು ಪುಷ್ಪರಾಜ್ ಈ 4 ಅಪರಾಧಿಗಳು ಅಂತ ತೀರ್ಪು ನೀಡಿದೆ. ಇವರೆಲ್ಲರಿಗೂ ಜೀವಾವಧಿ ಶಿಕ್ಷೆ ನೀಡಿದೆ. ಈ ಆದೇಶದ ಬಗ್ಗೆ ಇಡೀ ಗ್ರಾಮಸ್ಥರು ಮತ್ತು ಗಂಗಾಧರ್ ಕುಟುಂಬದವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕೊನೆಗೂ ತಾವು ನಂಬಿದ ದೈವ ಪಂಜುರ್ಲಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದೆ, ನಮಗೆ ನ್ಯಾಯ ಸಿಕ್ಕಿದೆ ಅಂತ ದೈವಕ್ಕೆ ಕೈ ಮುಗಿದಿದ್ದಾರೆ. ಒಟ್ನಲ್ಲಿ ಮಾಡಿದ ಅಪರಾಧಕ್ಕೆ ಸತೀಶ್ ಮತ್ತು ಗ್ಯಾಂಗ್ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಪಾಪ, ನ್ಯಾಯಯುತವಾಗಿ ಬದುಕು ಕಟ್ಟಿಕೊಂಡಿದ್ದ ಗಂಗಾಧರ್ ಮಾತ್ರ ಅನ್ಯಾಯವಾಗಿ ಕೊಲೆಯಾಗಿ ಹೋದರು. ಆದರೆ ಅವರು ನಂಬಿದ್ದ ಪಂಜುರ್ಲಿ ದೈವವೇ ಪಾಂಗಾಳ್ ಅವರ ಕೊಲೆಗಾರರಿಗೆ ತಕ್ಕ ಶಾಸ್ತಿ ಮಾಡಿದೆ. ಅದಕ್ಕೆ ಹೇಳೋದು ಭಗವಾನ್ ಕೆ ಘರ್ ದೇರ್ ಹೇ ಪರ್ ಅಂಧೇರ್ ನಹಿ ಅಂತ. ಅಂದರೆ ಭಗವಂತನ ಮನೆಯಲ್ಲಿ ತಡವಾಗಿಯಾದರೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಬಹುಶಃ ಅವತ್ತು ಪೊಲೀಸರಿಗೆ ಆ ಬ್ಲರ್ಡ್ CCTV ಇಮೇಜ್ ಸಿಗದೆ ಹೋಗಿದ್ರೆ ಗಂಗಾಧರ್ ಪಾಂಗಾಳ್ ಕೇಸ್ ಕೂಡ ಜಸ್ಟ್ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗಿ ಉಳಿತಿತ್ತೋ ಏನೋ. ಆದರೆ ಆ ಪಂಜುರ್ಲಿ ದೈವವೇ ಪೊಲೀಸರಿಗೆ ಆ ಬ್ಲರ್ ಇಮೇಜ್ನ ಸತ್ಯಾಸತ್ಯತೆ ಗೊತ್ತಾಗುವಂತೆ ಮಾಡಿದೆ. ಈ ಕೇಸ್ನಲ್ಲಿ ಪೊಲೀಸರ ಕಾರ್ಯ ಕೂಡ ಶ್ಲಾಘನೀಯ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.